ಬಜೆಟು ನೋಡಿದ್ದೀನಿ. ಇಷ್ಟು ಅನ್ಯಾಯ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾಡ್ತಾರೆ ಅಂಥೇಳಿ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಬಿ ಜೆ ಪಿ ಕಚೇರಿ ಮುಂದೆ ದೊಡ್ಡ ಟಿ ವಿ ಹಾಕ್ಬಿಟ್ಟು ಜನ ನೋಡಲಿ ಅಂತೇಳಿ ಮಾಡಿಸಿದ್ರು. ಏನು ಉತ್ತರ ಕೊಡ್ತಾರೆ? ಏನು ಯಾವ ಸ್ಪೆಷಲ್ ಟ್ರೈನ್ ಆಗಿದೆ, ಏನು ಹಣ ಬಂದಿದೆ, ಹಿಂದೆ ರಾಜ್ಯದ ಹಣಕಾಸು ಆಯೋಗದಲ್ಲಿ ಮಾರ್ಗದರ್ಶನ ಕೊಟ್ಟಿದ್ರಲ್ಲೇ 80,000 ಕೋಟಿ ರೂಪಾಯಿ ನಮಗೆ ಲಾಸ್ ಆಗಿದೆ. ಈಗ ಯಾವುದು ಕೂಡ ನಮಗೆ ಅನುಕೂಲ ಆಗಿಲ್ಲ. ಮಹಾತ್ಮ ಗಾಂಧೀಜಿ ಒಂದು ಹೆಸರು ಎಲ್ಲ ಸೇರಿಸಿದ್ದಾರೆ ಅನ್ನೋದು ನನಗೆ ನೋಡಿದೆ. ನರೇಗಾನೇ ವಾಪಸ್ ಜಾರಿ ಮಾಡಲಿ ಅನ್ನೋದು ನಮ್ಮೆಲ್ಲರ ಒತ್ತಾಯ. ಆಗ ಮಾತ್ರ ರಾಜ್ಯಗಳಿಗೆ ಅನುಕೂಲ ಆಗ್ತದೆ. ಇವತ್ತು ಏನು ಈ ಬಜೆಟ್ ಇದೆ, 15,53 ಕೋಟಿ, ಅದು 53 ಲಕ್ಷ ಕೋಟಿ ರೂಪಾಯಿ .5 ಏನು ಮಾಡಿದ್ದಾರೆ. ಇದರಲ್ಲೂ ಕೂಡ ನಮ್ಮ ರಾಜ್ಯಕ್ಕೆ ಏನು ಪಾಲು ಕೊಡಬೇಕಾಗಿತ್ತೋ ಅದಿಲ್ಲ. ಕೆಲವು ಟ್ರೈನ್ಸ್ ಎಲ್ಲ ಬಿಟ್ಟಿದ್ದಾರೆ, ಎಲ್ಲ ಬರೀ ಬೇರೆ ರಾಜ್ಯಕ್ಕೆ, ಚುನಾವಣೆಗೆ ಸಂಬಂಧಪಟ್ಟಂಥ ರಾಜ್ಯಗಳಲ್ಲಿ ಅನುಕೂಲ ಆಗಲಿ ಅಂತೇಳಿ ಚುನಾವಣಾ ಬಜೆಟ್ ಘೋಷಣೆ ಮಾಡ್ದಂಗೆ ಮಾಡಿದ್ದಾರೆ. ಸೊ ನಾನು ಇಲ್ಲಿ ತೆರಿಗೆ ಬಾಕಿ ಉಳಿಸ್ಕೊಂಡವ್ರಿಗೆ 100% ದಂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇನು ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ನಮ್ಮ ರಾಜ್ಯಕ್ಕೆ ಯಾವಾಗಲೂ ಕೂಡ ಈ NDA ಸರ್ಕಾರ ಬಂದ ಮೇಲೆ ನಷ್ಟನೇ ಆಗ್ತಾಯಿದೆ ಹೊರತು ಏನೂ ಇಲ್ಲ. ಕೇಂದ್ರ ಮಂತ್ರಿಗಳೆಲ್ಲ ರಾಜೀನಾಮೆ ಕೊಟ್ಬಿಡೋದು ಮೇಲೂ. ಈ ರಾಜ್ಯಕ್ಕೆ ಅನ್ಯಾಯ ಆಗ್ತಿದ್ದಾಗ ಈ BJP MP ಗಳು ಮತ್ತು ಕೇಂದ್ರ ರಾಜ್ಯದ ಮಂತ್ರಿಗಳೆಲ್ಲ ಸ್ವಾಭಿಮಾನ ಇದ್ದರೆ, ಕರ್ನಾಟಕ ರಾಜ್ಯದ ಬಗ್ಗೆ ಅವ್ರಿಗೇನಾದ್ರು ಆಸಕ್ತಿ ಇದ್ದರೆ ಅವರೆಲ್ಲ ರಾಜೀನಾಮೆ ಕೊಟ್ಬಿಡೋದು ಮೇಲು. ಬಜೆಟು ನೋಡಿದ್ದೀನಿ. ಇಷ್ಟು ಅನ್ಯಾಯ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾಡ್ತಾರೆ ಅಂಥೇಳಿ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಬಿ ಜೆ ಪಿ ಕಚೇರಿ ಮುಂದೆ ದೊಡ್ಡ ಟಿ ವಿ ಹಾಕ್ಬಿಟ್ಟು ಜನ ನೋಡಲಿ ಅಂತೇಳಿ ಮಾಡಿಸಿದ್ರು. ಏನು ಉತ್ತರ ಕೊಡ್ತಾರೆ? ಏನು ಯಾವ ಸ್ಪೆಷಲ್ ಟ್ರೈನ್ ಆಗಿದೆ, ಏನು ಹಣ ಬಂದಿದೆ, ಹಿಂದೆ ರಾಜ್ಯದ ಹಣಕಾಸು ಆಯೋಗದಲ್ಲಿ ಮಾರ್ಗದರ್ಶನ ಕೊಟ್ಟಿದ್ರಲ್ಲೇ 80,000 ಕೋಟಿ ರೂಪಾಯಿ ನಮಗೆ ಲಾಸ್ ಆಗಿದೆ. ಈಗ ಯಾವುದು ಕೂಡ ನಮಗೆ ಅನುಕೂಲ ಆಗಿಲ್ಲ. ಮಹಾತ್ಮ ಗಾಂಧೀಜಿ ಒಂದು ಹೆಸರು ಎಲ್ಲ ಸೇರಿಸಿದ್ದಾರೆ ಅನ್ನೋದು ನನಗೆ ನೋಡಿದೆ.